ಹಾಯ್ ಫ್ರೆಂಡ್ಸ್, ಅವರು ಇವತ್ತು ಹೂ ಮಾರ್ಕೆಟ್ ಅಲ್ಲಿ ಇದೀರಿ. ಮಾಲೂರಲ್ಲಿ ನೋಡಬಹುದು ಯಾವ ತರ ಇದೆ ಅಂತ. ಇಲ್ಲಿ ಅಂಗಡಿಯಲ್ಲಿ ಕೇಳೋಣ ಬನ್ನಿ, ಏನ್ ರೇಟ್ ಇದೆ ಏನು ಅಂತ. ನೋಡಿ ಫ್ರೆಂಡ್ಸ್, ಕೇಳ್ತಾ ಇದ್ದೀನಿ ಈಗ ಅಣ್ಣ ಅವ್ರಿಗೆ. ಅಣ್ಣ, ನಿಮ್ಮ ಹೆಸರು? ನರಸರಾಜು. ಹೂವ ಎಷ್ಟೈತೆ ಅಣ್ಣ ಸಾಮಾನ್ಗೆ ಕೆಜಿ? ಶಾಮಂತಿ 50 ರೂಪಾಯಿ ಐತೆ, 80 ರೂಪಾಯಿ ಐತೆ. ನೀವು ಎಷ್ಟು ದಿನದಿಂದ ಹೂವ ಮಾಡ್ತಾ ಇದ್ದೀರಣ್ಣ ಇಲ್ಲಿ? ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಣ್ಣ. ಇಲ್ಲಿ ಬಾಳಿಗೆ ಏನು ಕೊಡ್ತಾ ಇದ್ದೀರಣ್ಣ? ಬಾಡಿಗೆ ಇಲ್ಲಿ 300 ರೂಪಾಯಿ ಒಂದು ಅಂಗಡಿ. ನೋಡ್ತಾ ಇದ್ದೀರಲ್ಲ ರೈತರು ಬದುಕು ಯಾವ ತರ ಆಗ್ತಾ ಇದೆ ಅಂತ. ಅದಕ್ಕೆ ರೈತರಿಗೆ ಸಪೋರ್ಟ್ ಮಾಡಿ, ರೈತರಿಗೆ ಇದು ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಣ್ಣ, ಮತ್ತೆ ನೀವೇನಾದ್ರೂ ಹೇಳ್ತೀರಣ್ಣ? ನಾವೇನ್ ಹೇಳೋದು, ಇದು ರೋಸು ಡೈಲಿ ಎಷ್ಟು ಸೇಲ್ ಆಗುತ್ತಣ್ಣ? ಒಂದು 20 ಕೆಜಿ ಸಲ ಆಗ್ತದೆ. ನಿಮ್ದು ಹೂವ ಎಲ್ಲ ಎಷ್ಟು ಸೇಲ್ ಆಗುತ್ತಣ್ಣ? ನಮ್ದೆಲ್ಲ ಒಂದು 50 ಕೆಜಿ ಸಲ ಮಾಡ್ತೀವಿ ಅಷ್ಟೇ. ಹೌದಣ್ಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ತರ ಸೇಲ್ ಆಗ್ತಾ ಇದೆ ಅಂತ ನೋಡಿ. ಹಾರಗಳಿದೆ ಇಲ್ಲಿ, ಹಾರಗಳ ಬಗ್ಗೆ ಕೇಳೋಣ ಬನ್ನಿ. ಅಣ್ಣ, ಹಾರಗಳು ಏನ್ ರೇಟ್ ಮಾಡ್ಕೊಡ್ತೀರಣ್ಣ? ಹೂವು ಹೆಂಗ್ ರೇಟ್ ಇದ್ರೆ ಹಂಗ್ ಮಾಡ್ಕೊಡ್ತೀವಿ. ಹೂವ ಏನ್ ರೇಟ್ ಇರುತ್ತೆ ಆ ತರ ಹಾರಗಳು ಕೂಡ ಮಾಡ್ಕೊಡ್ತಾರೆ. ಜಾಸ್ತಿ ಇದ್ರೆ ಜಾಸ್ತಿ ರೇಟ್ ಆಗಿ ಮಾಡ್ಕೊಡ್ತಾರೆ. ರೇಟ್ ಜಾಸ್ತಿ. ಕೇಳಿಸ್ಕೊಂತೀರಲ್ಲ ಫ್ರೆಂಡ್ಸ್, ನೋಡಿ ಯಾವ ತರ ಹಾರ ಇದೆ. ಸ್ಟೈಲಿಶ್ ಆಗಿದೆ. ಒಳ್ಳೆ ಎಮ್ ಎಲ್ ಬೇಕಾದ್ರೆ ಕೊಡ್ತಾರೆ, ಯಾರಿಗ್ ಬೇಕಾದ್ರೂ ಕೊಡ್ತಾರೆ ಹಾರ. ನೋಡಿ ಯಾವ ತರ ಇದೆ ಅಂತ, ಮಸ್ತಾಗಿದೆ. ಹೂವ ನೋಡ್ಬೋದು ನೀವು ಯಾವ ತರ ಇದೆ ಅಂತ ನೋಡಿ. ಇಲ್ಲಿ ಪಕ್ಕದಲ್ಲಿ ಇನ್ನೂ ಒಂದ್ ಅಂಗಡಿ ಇದೆ, ಕೇಳೋಣ ಬನ್ನಿ ಫ್ರೆಂಡ್ಸ್ ಯಾವ ತರ ಏನ್ ರೇಟ್ ಹೇಳ್ತಾರೆ. ನೋಡ್ಬೋದು ಮಾರ್ಕೆಟ್ ಆ ತರ ಇದೆ ನೋಡಿ. ಚೆನ್ನಾಗಿದೆ ಮಾರ್ಕೆಟ್ ಎಲ್ಲ ನೋಡಿ. ಎಷ್ಟೊಂದು ಹೂವ ಸೇಲ್ ಆಗುತ್ತೆ ಅಂದ್ರೆ ದಿನಕ್ಕೆ. ರೈತರಿಗೆ ಸಪೋರ್ಟ್ ಮಾಡಿ, ರೈತರನ್ನು ಬೆಳೆಸಿ ಅಂತ ಹೇಳ್ತೀರಿ. ಹೂವ ಮಾರ್ಕೆಟ್ ಇದು ಮಾಲೂರಲ್ಲಿ. ಎಲ್ಲಾರು ಬಂದು ಹೂವ ಇಸ್ಕೊಂಡು ಹೋಗ್ಬೇಕು ಸ್ವಾಮಿಗ್ಲೆ. ಎಲ್ಲಾರ್ಗು ಹೇಳೋದು ಇಷ್ಟೇ ಫ್ರೆಂಡ್ಸ್, ಎಲ್ಲಾರು ಹೂವ ಚೆನ್ನಾಗಿ ಸೇಲ್ ಮಾಡಿ ನಮ್ಮ ರೈತರನ್ನ ಬೆಳೆಸಿ ಅಂತ ಹೇಳೋಕ್ ಇಷ್ಟ ಬೀಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಇಲ್ಲಿ, ನೋಡ್ತಾ ಇರ್ಬೋದು ನೋಡಿ ಮಾರ್ಕೆಟ್ ಅಂಗಡಿ. ಇಲ್ಲಿ ಕೇಳೋಣ ಬನ್ನಿ. ಇನ್ನೊಂದ್ ಅಂಗಡಿ ಇಂಟ್ರೋಡ್ಯೂಸ್ ಮಾಡ್ತೀರಿ ಬನ್ನಿ. ಇಲ್ಲಿ ಇನ್ಸ್ಟಾಗ್ರಾಮ್ ನೋಡಿ. ಇಲ್ಲಿ ಒಬ್ಬರು ಕುತ್ಕೊಂಡಿದ್ದಾನೆ, ಇತ್ನೇ ಇಂಟ್ರೋಡ್ಯೂಸ್ ಮಾಡೋಣ ಬನ್ನಿ. ಅಪ್ಪಿ, ನಿಮ್ ಹೆಸರು? ನಮ್ಮ ಹೆಸರು ಪವನ್. ಯಾವ ಊರಪ್ಪಿ? ದೊಡ್ಡ ಕರ್ತೂರ್. ಹೂವ ಹೆಂಗ್ ಸೇಲ್ ಮಾಡ್ತಾ ಇದೀರಾ? ಏನ್ ರೇಟ್ ಸೇಲ್ ಮಾಡ್ತೀರಾ? 120, ಇದು 160 ರೂಪಾಯಿ ಕೆಜಿ. ದಿನಕ್ಕೆ ಎಷ್ಟು ಕೆಜಿ ಸೇಲ್ ಮಾಡ್ತೀರಾ? ಒಂದು 20 ರಿಂದ 25 ಕೆಜಿ ಸೇಲ್ ಆಗುತ್ತೆ. ಹೌದಾ? ಅಷ್ಟ್ ಜನ ಹೋಗೋದು ಹೂವ? ಅಷ್ಟೇ ಹೋಗೋದು. ನೋಡಿ ಸ್ವಾಮಿ, ಹೇಳ್ತಾ ಇದ್ರಲ್ಲ ಮಾರ್ಕೆಟ್ ಅಲ್ಲಿ ಹೂವನೇ ಬರ್ತಾ ಇಲ್ಲ. ಜನಗಳೆಲ್ಲ ಬಂದು ಹೂವನೇ ಇಸ್ಕೊಳಲ್ಲ. ಎಲ್ಲಂದ್ರೆ ಅಲ್ಲಿ ಇಸ್ಕೊಂತಾ ಇದಾರೆ. ಬಂದು ಮಾರ್ಕೆಟ್ ಅಲ್ಲಿ ಇಸ್ಕೊಂಡ್ ಹೋಗಿ. ಹೂವ ಮತ್ತು ತರಕಾರಿ ಆಗ್ಬೋದು, ಏನ್ ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ಬಂದು ತಗೊಂಡಿ. ನೋಡ್ಬೋದು ಹೂವ ಯಾವ ತರ ಮಾಡ್ತಾ ಇದಾರೆ, ಮಾಡಿದ್ದಾರೆ. ಎಷ್ಟ್ ಹಾಕೊಂತೀರಾ ಇದು ಹಾರ? ಹಾರ ಅಂದ್ರೆ 700 ರೂಪಾಯಿ, ಅದು ದೊಡ್ಡ ಹಾರ. ನೋಡಿ, ಇದು ದೊಡ್ಡ ಹಾರ 700 ರೂಪಾಯಿ. 700 ರೂಪಾಯಿ ಅಂತ ಒಂದ್ ಹಾರ. ನೋಡ್ಬೋದು ನೀವು ಯಾವ ತರ ಇದೆ ಅಂತ ಹಾರ. ಇದು 120 ರೂಪಾಯಿ ಒಂದ್ ಹಾರ. ನೋಡಿ, ಇದು ಚಿಕ್ಕ ಹಾರ ಬಂದು 120 ರೂಪಾಯಿ ಹಾಕೊಂತಾರಂತೆ ನೋಡಿ ಫ್ರೆಂಡ್ಸ್. ನೀವು ಡೆಕೋರೇಷನ್ ಎಲ್ಲ ಮಾಡ್ಕೊಡ್ತೀರಾ? ಡೆಕೋರೇಷನ್ ಎಲ್ಲ. ಯಾವ್ದಾದ್ರು ಮದುವೆ ಮತ್ತು ಗೃಹ ಪ್ರವೇಶ ಏನಾದ್ರು ಇದ್ರೆ ಹೇಳಿ, ಡೆಕೋರೇಷನ್ ಸಮೇತ ಮಾಡ್ಕೊಡ್ತಾರೆ. ಇವರ ಕಾಂಟ್ಯಾಕ್ಟ್ ನಂಬರ್ ಕೇಳ್ತೀನಿ ರೀ. ಫೋನ್ ನಂಬರ್ 8310737829. ಅವ್ರ ನಂಬರ್ ನೋಡಿ ಇದ್ರಲ್ಲೇ ಇದೆ, ಹೇಳಿದೀನಿ, ಹಾಕೊಳ್ಳಿ. ಪ್ರೋಗ್ರಾಮ್ ಯಾವ್ದಾನ ಇದ್ರೆ ಹೇಳಿ. ಪಾಪ ರೈತರಿಗೆ ಸಪೋರ್ಟ್ ಮಾಡಿ, ರೈತರನ್ನ ಬೆಳೆಸಿ, ವ್ಯವಸಾಯನ ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಮಾಲೂರ್ ಮಾರ್ಕೆಟ್ ಎಲ್ಲ ನೋಡಿ. ನೋಡ್ಬೋದು ನಿಮ್ಗೆ ಹೋಲ್ಸೇಲ್ ಹೂವ ಬೇಕಾದ್ರೆ ಬನ್ನಿ, ಇಲ್ಲಿ ತೋರಿಸ್ತೀನಿ. ಒಂದ್ ಅಂಗಡಿ ಇದೆ, ಇನ್ನೊಂದ್ ಅಂಗಡಿ ಇದೆ. ಹೋಲ್ಸೇಲ್ ಹೂವ ಬೇಕಾದ್ರೆ ಬನ್ನಿ, ತೋರಿಸ್ತೀನಿ. ನೋಡ್ಬೋದು ಎಷ್ಟೊಂದು ಹೂಗಳಿದೆ ಅಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ. ಹೋಲ್ಸೇಲ್ ಹೂವ ಇಲ್ಲಿ ಕೇಳೋಣ ಬನ್ನಿ. ನೋಡಿ, ಹೋಲ್ಸೇಲ್ ಹೂವ ಬೇಕಂದ್ರೆ ನೋಡಿ ಈ ಅಂಗಡಿಗೆ ಬನ್ನಿ. ಹೋಲ್ಸೇಲ್ ಹೂವ ಬೇಕಂದ್ರೆ. ಅಣ್ಣ, ಹೆಸರಣ್ಣ? ಕೃಷ್ಣಪ್ಪ. ಎಷ್ಟ್ ದಿನದಿಂದ ಹೂವ ಮಾಡ್ಕೊಂಡಿದ್ದೀರಣ್ಣ? 20 ವರ್ಷದಿಂದ. ನೋಡಿ, 20 ವರ್ಷದಿಂದ ಹೂವ ಮಾಡ್ಕೊಂಡಿದ್ದಾರೆ. ನೋಡಿದ್ರೆ ನೀವು ಮಾರ್ಕೆಟ್ಗೆ ಬರಲ್ಲ ಅಂತೀರಾ ಹೂವ ತಗೊಳಕ್ಕೆ. ಎಲ್ಲಂದ್ರೆ ಅಲ್ಲಿ ಹೋಗಿ ತಗೊಂತೀರಾ ಹೂವಾಗ್ಲು. ಅದಕ್ಕೆ ಮಾರ್ಕೆಟ್ ಬಂದು ಹೂವ ತಗೊಂಡ್ರಿ. ಅಣ್ಣ, ಎಷ್ಟ್ ಕೆಜಿ ಸೇಲ್ ಮಾಡ್ತೀರಾ ದಿನಕ್ಕೆ? 2 ಟನ್, 3 ಟನ್. ನೋಡಿ, ದಿನಕ್ಕೆ 2 ಟನ್ 3 ಟನ್ ಸೇಲ್ ಮಾಡ್ತಾರೆ ಇಲ್ಲಿ. ಹೋಲ್ಸೇಲ್ ಆಗಿ ಕೊಡ್ತಾರೆ ಇಲ್ಲಿ ಹೂವ. ನನ್ ಮುಖಾಂತರ ಬಂದ್ರೆ 10% ಡಿಸ್ಕೌಂಟ್ ಇರುತ್ತೆ. ಬಂದು ಇಸ್ಕೊಂಡೋಗ್ರಿ ಫ್ರೆಂಡ್ಸ್. ಅಣ್ಣ, ಎಷ್ಟು ಕೊಡೋಣ. ಹೇಳಿದ್ದಾರೆ, ಅಣ್ಣ ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾರಾದ್ರೂ ಬೇಕಾದ್ರೆ ಬಂದು ಈ ಅಂಗಡಿ ಹತ್ರ ಬಂದು ವಿಸಿಟ್ ಮಾಡಿ. 19 ತಾರೀಕು ಮೊನ್ನೆ ತಿಂಗಳು. ಅಣ್ಣ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಹೂವ ಮಾರ್ಕೆಟ್ ಹತ್ರ ಬಂದಿರಿ. ನೋಡ್ಬೋದು ನಮ್ಮ ಸಾರ್ ಇಲ್ಲೇ ಅವರೇ. ಹೂವ ಸೇಲ್ ಮಾಡೋ ರೀತಿ ಯಾವ ತರ ಅಂತ ಕೇಳೋಣ. ನನ್ನವರಿಗೆ ಯಾವ ತರ ಸೇಲ್ ಮಾಡ್ತಾರೆ, ಎಷ್ಟು ಕೆಜಿ ಸೇಲ್ ಮಾಡ್ತಾರೆ, ಎಲ್ಲೆಲ್ಲಿ ಪಾರ್ಸಲ್ ಹೋಗುತ್ತೆ ಕೇಳೋಣ ಬನ್ನಿ ಫ್ರೆಂಡ್ಸ್. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ದಾದಾಫೀರ್ ಅಂತ. ಅಣ್ಣ, ನೀವ್ ಎಷ್ಟು ದಿನದಿಂದ ಈ ಮಾರುಕಟ್ಟೆಯಲ್ಲಿ ಇದ್ದೀರಾ? ನಾವು ತಂದೆಯವರು ಬಂದು ಇಲ್ಲಿ 41 ವರ್ಷ ವ್ಯಾಪಾರ ಮಾಡಿ, ಅವ್ರು ಆದ್ಮೇಲೆ ನಾವು ಇದೀರಿ ಇವಾಗ. ಸುಮಾರು ಒಂದು 25 ವರ್ಷದಿಂದ ನಾವು ಹೂವ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ ತಂದೆ ಆದ್ಮೇಲೆ 5 ವರ್ಷ ಆಯ್ತು ಇವಾಗ. ನಮ್ಮ ಇನ್ಚಾರ್ಜ್ ತಗೊಂಡು ನಾವು ಹೂವ ವ್ಯಾಪಾರ ಮಾಡ್ತಾ ಇದ್ದೀವಿ. ಅಣ್ಣ, ದಿನಕ್ಕೆ ಎಷ್ಟು ಕೆಜಿ ಸೇಲ್ ಮಾಡ್ತೀರಣ್ಣ? ದಿನಕ್ಕೆ ಇಲ್ಲಿ ಬಂದ್ರೆ ಒಂದು 10,000 ಕೆಜಿನೂ ಬರ್ಬೋದು, 10-20,000 ಕೆಜಿನೂ ಬರ್ಬೋದು. ಜನಗಳು ಹೂವ ಇದ್ದಂಗೆ ವ್ಯಾಪಾರ. ಈ ಪೂಜೆಗಳು, ಮದುವೆಗಳು, ಕಾರ್ಯಗಳು ಇದ್ರೆ ಜಾಸ್ತಿ ಹೂಗಳು ಜಾಸ್ತಿ ಬರ್ತದೆ. ರೇಟು ಜಾಸ್ತಿನೂ ಬರ್ತದೆ. ಇವಾಗ 100 ರೂಪಾಯಿ ಇರ್ತದೆ, 120 ಆಗ್ತದೆ. ಆ ತರ ರೇಟ್ ಇಲ್ಲ ಅಂದ್ರೆ ಕಾರ್ಯಗಳು ಇರಲ್ಲ, ಹೂವ ವ್ಯಾಪಾರ ಇರಲ್ಲ. 30ಗೂ ಬರ್ತದೆ, 20ಗೂ ಬರ್ತದೆ, ಆ ತರ ಬರ್ತದೆ. ಅಣ್ಣ, ನೀವು ರೈತರ ಬಗ್ಗೆ ಏನೆಲ್ಲ ಇಷ್ಟ ಬೀಳ್ತೀರಣ್ಣ? ರೈತರಿಗೆ ಅವ್ರು ತಗೊಂಡ್ ಬರ್ತಾರೆ, ಕಷ್ಟ ತಗೊಂಡ್ ಬರ್ತಾರೆ. ರೈತರು ತಗೊಂಡ್ ಬಂದ್ ಹಾಕಿದ್ರೇನೆ ಚೆನ್ನಾಗಿ ಬೆಳಿತಾರೆ. ನಮ್ಮ ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್ ಹೂವ ವ್ಯಾಪಾರ ಅಂದ್ರೆ ಫೇಮಸ್. ಎಲ್ಲಾ ಕಡೆ ಅವರು, ಆಂಧ್ರ ಅವರು, ತಮಿಳ್ನಾಡು ಅವರು, ಕೇರಳ ಅವರು, ಎಲ್ಲಾ ಕಡೆಯಿಂದಾನು ಬರ್ತಾರೆ ಇಲ್ಲಿ ಹೂವ ತಗೊಂಡ್ ಹೋಗ್ತಾರೆ.
ಆರಾಮಾಗ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಕೆಲವ್ರು ಬರ್ತಾರೆ 5 ರೂಪಾಯಿ ಜಾಸ್ತಿ ಅಂತಾರೆ, ಅವರು ಲಾಭಕ್ಕಂತ ತಗೊಂಡ್ ಹೋಗ್ತಾರೆ. ವಾರ ಆದ್ಮೇಲೆ ತಿರ್ಗಾ ಬರಲ್ಲ. ಇಲ್ಲಿ ರೆಗ್ಯುಲರ್ ಆಗ ಮಾಡೋರ್ಗ ಒಂದ್ 5 ರೂಪಾಯಿ ಕಮ್ಮಿ ಕೊಡ್ತೀವಿ ರೈತರ ಮುಂದೆನೆ. ರೈತರು ಖುಷಿ ಆಗ್ತಾರೆ, ಆರಾಮಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅಣ್ಣ ನೀವು ಎಲ್ಲೆಲ್ಲಿ ಇದು ಡೆಲಿವರಿ ಮಾಡ್ತೀರಣ್ಣ? ಬರೀ ಆಂಧ್ರ ಪ್ರದೇಶ್, ಇಲ್ಲಿಂದ ನೆಲ್ಲೂರು, ಕಾವಲಿ, ಒಂಗೋಲು, ಗುಂಟೂರು, ವಿಜಯವಾಡ, ವೈಜಾಗ್, ಏಲೂರು, ಇದ್ ಕಡೆ ಮೆಡ್ರಾಸ್, ಚೆನ್ನೈ, ಇದ್ ಕಡೆ ಕೊಯಂಬತ್ತೂರು, ಕೊಪ್ಪಂ ಎಲ್ಲ ಹೋಗ್ತದೆ ಹೂಗ್ಲು. ಇದ್ ಕಡೆ ಅಣ್ಣವ್ರು ಕೆಲ್ಸ್ಕೊಂತ ಇದ್ರಲ್ಲ, ಎಲ್ಲಾ ಕಡೆ ಡೆಲಿವರಿ ಕೊಡ್ತಾರೆ ಅಂತ. ಇದಾರೆ, ಬನ್ನಿ ನಮ್ಮ ಅಧ್ಯಕ್ಷರು ಇದಾರೆ. ಅಧ್ಯಕ್ಷ ರಾಜಣ್ಣ ಹತ್ರ ಮಾತಾಡಿದ್ರಿ ಅವಾಗ? ಮಾತಾಡಿದ್ರಿ. ಇಲ್ಲಿ ನಾವು ಮಾಲೂರಾಗ ನಾವು ಈ ಮಾರ್ಕೆಟ್ಗೆ ಖಜಾಂಚಿ ಆ ತರ ಹೂವ ಮಾರ್ಕೆಟ್ ಆಗಿ ಇದ್ದೀರಿ. ಇಲ್ಲಿ ಕಸ್ಟಮರ್ ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್. ಕಸ್ಟಮರ್ ಇಲ್ಲೇ ಅವರೇ, ಬನ್ನಿ ಮಾತಾಡ್ಸೋಣ. ಕಸ್ಟಮರ್ ಮಾತಾಡ್ಸೋಣ ಬನ್ನಿ, ಇಲ್ಲೇ ಮಾತಾಡ್ಸೋಣ. ಅಣ್ಣ ದಿನಕ್ಕೆ ಎಷ್ಟು? ಅಂಗಡಿ ಮಾಲೀಕರು ನೋಡ, ಹೂ ಮಾರ್ಕೆಟ್ ಓನರ್ ಇವ್ರ ಹೆಸರು? ಅಣ್ಣ ನಿಮ್ಮ ಹೆಸರು? ಮೂರ್ತಿ ಅಂತ. ಅಣ್ಣ ನೀವ್ ಎಷ್ಟು ವರ್ಷದಿಂದ ಹೂವ ಮಾರ್ಕೊಂಡಿದ್ದೀರಾ? ಒಂದ್ 20 ವರ್ಷನೇ ಮಾಡ್ತಾ ಇದ್ದೀವಿ. ರೈತರ ಹತ್ರ ಏನ್ ರೇಟ್ ಕೊಟ್ಟು ಇಸ್ಕೊಂತೀರಣ್ಣ? ಆತರ ಈಸ್ಕೊಳೋದು ಅಂತಾರ ಏನಿಲ್ಲ. 100 ರೂಪಾಯಿ ಹೋದ್ರೆ ಅವ್ರದೇ, 1000 ರೂಪಾಯಿ ಹೋದ್ರೆ 10 ರೂಪಾಯಿ ಹೋದ್ರೆ ಅವ್ರದೇ. ಏನಿದ್ರು ನಮ್ಗೆ ಕಮಿಷನ್ ಅಷ್ಟೇ. ಅಣ್ಣ ಕಮಿಷನ್ ಅಂದ್ರೆ ಯಾವ ತರ ಸಿಗುತ್ತಣ್ಣ ನಿಮ್ಗೆ? 100ಗೆ 10 ರೂಪಾಯಿ. ಈಗ 10 ರೂಪಾಯಿ ಅಂದ್ರೆ ನಮಗೆ 1 ರೂಪಾಯಿ ಸಿಗುತ್ತೆ, 100 ರೂಪಾಯಿ ಅಂದ್ರೆ 10 ರೂಪಾಯಿ ಸಿಗುತ್ತೆ. ಓ ಮೈ ಗಾಡ್, ನೋಡ್ತಾ ಇದ್ದೀರಲ್ಲ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಹೂವ ಮಾರೋದಕ್ಕೆ ಅಣ್ಣವ್ರು ಅಂತ. ನೋಡಿ, ರೈತರನ್ನ ಬೆಳೆಸಿ, ರೈತರನ್ನ ಉಳಿಸಿ. ಅಣ್ಣ ರೈತರ ಬಗ್ಗೆ ಏನೆಲ್ಲ ಇಷ್ಟ ಬೀಳ್ತೀವಿ? ರೈತರು ತುಂಬಾ ಕಷ್ಟ ಬೀಳ್ತಾರೆ ಪಾಪ. ಒಳ್ಳೆ ಬೆಲೆ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆ ದುಡ್ಡು ಆಗ್ತದೆ, ಬೆಲೆ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಲಾಸ್. ಕೇಳಿಸ್ಕೊಂತ ಇದ್ರಲ್ಲ ಅಣ್ಣವ್ರು ಹೇಳಿತ್ತು. ಈಗ ಕಸ್ಟಮರ್ ಯಾರನ್ನ ಮಾತಾಡ್ಸೋಣ ಬನ್ನಿ. ಎಲ್ಲವರ ಕಸ್ಟಮರ್ ತಾತ ನೋಡಿ, ಇಲ್ಲಿ ಕಸ್ಟಮರ್ ಒಬ್ರು ಇದಾರೆ, ಅಣ್ಣವರು, ತಾತ ಅವ್ರು ಮಾತಾಡ್ಸೋಣ ಬನ್ನಿ. ತಾತ ಏನ್ ತಾತ ನಿಮ್ಮ ಹೆಸರು? ರಾಜಪ್ಪ. ನೀವು ಎಷ್ಟು ದಿನದಿಂದ ಹೂವ ಇಸ್ಕೊಂಡು ಹೋಗ್ತಾ ಇದೀರಿ ತಾತ? ಓದ್ತಾ ಇದ್ದೀರಪ್ಪ 2 ವರ್ಷದಿಂದ. ಎಷ್ಟ್ ಕೆಜಿ ಇಸ್ಕೊಂಡು ಹೋಗ್ತೀರಿ ತಾತ ನೀವು ಇಲ್ಲಿ? 20 ಕೆಜಿ 30 ಕೆಜಿ ಎತ್ಕೊಂಡೋಗ್ತೀರಿ. ಏನ್ ರೇಟ್ ಹಾಕೊಡ್ತಾರೆ ತಾತ ನಿಮ್ಗೆ? ಪರವಾಗಿಲ್ಲ, ಏನೋ ಇರೋದು ಹಾಕಿ ಕೊಡ್ತಾರಪ್ಪ. 100, 150, 80, 90. ತಾತ ನೀವು ಯಾವ ತರ ಫಂಕ್ಷನ್ಗೆ ಎಷ್ಟೆಷ್ಟು ಹೂವ ಇಸ್ಕೊಂತೀರಿ? ವಂಶಾನಕ ಹೆಂಗಿದ್ರೆ ಹಂಗೆ ತಗೋತೀರಿ. ನಿಮ್ದು ಯಾವ ಊರು ತಾತ? ಎಡಗಿನ ಮೇಲೆ. ನೋಡಿ ತಾತ, ಅವರು ಎಳಗನಹಳ್ಳಿಯಿಂದ ಬಂದು ಹೂವ ಇಸ್ಕೊಂಡು ಹೋಗ್ತಾರೆ. ಮಾಲೂರಲ್ಲಿ ಇದ್ದು ನೀವು ಇಸ್ಕೊಳಕ್ ಭಾರ ಆಗ್ತಾ ಇದೆ ನಿಮ್ಗೆ. ಬಂದು ಮಾಲೂರಲ್ಲಿ ಹೂವ ಇಸ್ಕೊಂಡು ಹೋಗಿ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಇರೋದು ನನ್ನ ಪ್ರಕಾರ ಬಂದ್ರೆ 10% ಡಿಸ್ಕೌಂಟ್ ಇರುತ್ತೆ ಎಲ್ಲಾರ್ಗು. ನೋಡಿ, ಇವರು ಇಲ್ಲೇ ಹೂ ಅಂಗಡಿಯಲ್ಲಿ ಕೆಲಸ ಮಾಡೋದು ಅಣ್ಣ. ಇವ್ರ ಹೆಸರೇನೋ ಕೇಳೋಣ ಬನ್ನಿ. ಅಣ್ಣ ನಿಮ್ಮ ಹೆಸರು? ಪ್ರವೀಣ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 2 ವರ್ಷ ಇಂಕ ಮಾಡ್ತಾ. ನೀವು ಯಾವ ತರ ಹೂವ ಎಷ್ಟು ಸೇಲ್ ಮಾಡಿದೀರಣ್ಣ? ನಾನು ಇವಾಗ ಒಂದು ದಿನಕ್ಕೆ 2 ಟನ್ 3 ಟನ್ ಗಂಟ ಸೇಲ್ ಮಾಡ್ತಾ ಇದ್ರಿ. ನೀವ್ ಯಾವ ತರ ಇದು ಮಾಡೋದಂತ ನಮ್ಗೊಂದ್ಸರಿ ತೋರಿಸಿ ಅಣ್ಣ. ನಾವು ಅಂಗಡಿ ಹತ್ರ ಚಿಲ್ಡ್ರನ್ ಮಾಡ್ತೀರಿ, ಹೋಲ್ಸೇಲ್ ಅಲ್ಲಿ ಮತ್ತೆ ಪಾರ್ಸಲ್ ಹಾಕ್ತಿರಿ. ಚೆನ್ನೈ, ಕೊಯಮತ್ತೂರು, ಆಂಧ್ರ ಎಲ್ಲ ಹಾಕ್ತಿರಿ. ಒಂದು ಪಾರ್ಸಲ್ಗೆ ಎಷ್ಟು ಕೆಜಿ ಹಾಕ್ತೀರಣ್ಣ? 32 ಕೆಜಿ ಹಾಕ್ತಿರಿ. ಕ್ರೇಟ್ ಅಂದ್ರೆ 8 ಕೆಜಿ ಹಾಕ್ತಿರಿ. ಏನಾದ್ರು ಹೂವ ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ. ಪಾರ್ಸಲ್ ಏನಾದ್ರು ಬೇಕಾದ್ರೆ ಇವ್ರನ್ನ ವಿಸಿಟ್ ಮಾಡಿ. ಇವ್ರ ಹೆಸರು ಹೇಳ್ತೀನಿ, ಪ್ರವೀಣ್ ಅಂತ. ನಂಬರ್ ಇದರಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಕಾಲ್ ಮಾಡಿ ಬನ್ನಿ ಜಲ್ದಿ. ನೋಡ್ಬೋದು ಹೂವ ಎಷ್ಟು ಚೆನ್ನಾಗಿದೆ ಅಂತ, ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ರೈತರನ್ನ ಬೆಳೆಸಿ, ರೈತರನ್ನು ಉಳಿಸಿ ಅಂತ ಹೇಳಕ್ ಇಷ್ಟ ಬಿಡ್ತೀನಿ. ನೋಡ್ಬೋದು ಹೂವಾಗ್ಲು ಎಲ್ಲಂದ್ರೆ ಅಲ್ಲಿ ಇಸ್ಕೊಂತಾರೆ, ಅದಕ್ಕೆ ಎಲ್ಲರೂ ಮಾರ್ಕೆಟ್ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟ ಬಿಡ್ತೀನಿ. ಸಮೀಕ್ ಅಧ್ಯಕ್ಷರು ಈ ಮಾರ್ಕೆಟ್ಗೆ, ಮಾಲೂರು ಮಂದಿಗೆ ಅವ್ರು ಇಲ್ಲೇ ಇದಾರೆ, ಅವ್ರು ಮಾತಾಡ್ಸೋಣ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂತ. ಅಣ್ಣ ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದೀರಾ? ನಾವು 25 ವರ್ಷ, 25 ಇಯರ್ಸ್ ಆಯ್ತು. 25 ವರ್ಷದಿಂದ ಇಲ್ಲಿ ಮಂದಿಗಳು ಒಂದ್ ದಿನಕ್ಕೆ ಎಷ್ಟು ಹೋಗುತ್ತೆ ಅಣ್ಣ ಬಾಡಿಗೆಗಳು? ಎಷ್ಟು ಆಗುತ್ತೆ ಒಂದ್ ದಿವಸಕ್ಕೆ ಅಂದ್ರೆ ಡೈಲಿ ಒಂದ್ ಅಂಗಡಿಗೆ 200 ರೂಪಾಯಿ ಡೈಲಿ. ಅದು ನಾವೆಲ್ಲ ಬಂದು ಇಲ್ಲಿ ಫೀಲ್ಡ್ ಬ್ಯಾಂಕ್ ಇದೆ, ಅವರಿಗೆ ಕಟ್ತೀರಿ ಡೈಲಿ. ಅದು ಒಂದ್ ಅಂಗಡಿಗೆ 235 ಅಂಗಡಿ ಇದೆ. ಡೈಲಿ ಬಾಡಿಗೆ ಡೈಲಿ ಕಲೆಕ್ಷನ್ ಮಾಡಿ ಡೈಲಿ ಕಟ್ತೀವಿ. ಅದೇ ಹೂವ ಸೇಲ್ ಮಾಡೋತೀರಾ ಬಂದ್ರೆ ಯಾವ ತರ ಸೇಲ್ ಮಾಡ್ತಾ ಇದ್ರಿ ನೀವು? ಮುಂದೆ ಮಾಡಿರ್ತೀರಲ್ಲ ಸೇಲ್, ಹೂವ ಯಾವ ತರ ಮಾಡಿರ್ತೀರಾ? ರೈತರು ತಂದಾಕ್ತಾರೆ, ರೈತರ ಹತ್ರ 10% ಕಮಿಷನ್. ಅವ್ರು ತಂದಾಕೋದನ್ನ ನಾವು ಮಾರಿ ನಾವು 10% ಇಟ್ಕೊಂಡು ಅವ್ರ ಹಣ ಏನಿದೆ ಅವ್ರಿಗೆ ರಿಟರ್ನ್ ಮಾಡ್ತೀವಿ ರೈತರಿಗೆ. ಅಣ್ಣ ಇಲ್ಲಿಂದ ಹೂವ ಎಲ್ಲೆಲ್ಲಿ ಹೋಗುತ್ತೆ ಪಾರ್ಸಲ್? ತಮಿಳ್ನಾಡು, ಕರ್ನಾಟಕ, ಕೇರಳ, ಆಂಧ್ರ, ನಮ್ ಕಡೆಯಿಂದ 3 ಸ್ಟೇಟ್ಗೆ ಹೋಗುತ್ತೆ. 3 ಸ್ಟೇಟ್ಗೆ ಅಣ್ಣ ಅವ್ರು ಹೇಳ್ತಾ ಇದಾರೆ, ಕೇಳಿಸ್ಕೊಂಡಿದ್ದೀರಲ್ಲ, 3 ಸ್ಟೇಟ್ಗೆ ಹೋಗುತ್ತೆ ಇಲ್ಲಿಂದ. ಇದು ಹೂವಾಗ್ಲು ಮತ್ತು ತರಕಾರಿ ಇರ್ಬೋದು. ತರಕಾರಿ ಬಂದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಹೂವಾಗ್ಲು ಎಲ್ಲ 3 ಸ್ಟೇಟ್ಗೆ ಹೋಗುತ್ತೆ. ಹೂವ ಏನ್ ಬೇಕಾದ್ರೂ ಇಲ್ಲಿ ಬನ್ನಿ. ಹೂವಾಗ್ಲು ಎಂತ ಹಾರಾಗ್ಲು ಬೇಕಾದ್ರೂ ಹೊಳ್ಕೊಡ್ತಾರೆ, ಏನ್ ಬೇಕಾದ್ರೂ ಹೊಳ್ಕೊಡ್ತಾರೆ ಹೂವ ಹಾರಾಗ್ಲು. ಮತ್ತೆ ಅಣ್ಣ ಮತ್ತೆ ನೀವೇನಾದ್ರೂ ಹೇಳ್ಬೇಕಾದ್ರು? ಮತ್ತೆ ಏನಿಲ್ಲ, ಈ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆಯಿಂದ ಹೂವ ಬರುತ್ತೆ. ಎಲ್ಲ ಹೂವನು ಸಿಗುತ್ತೆ, ಎಲ್ಲ ಬಿಡಿ ಹೂವ ಎಲ್ಲ ಹೂವ ಸಿಗುತ್ತೆ. ಈಗ ಸ್ವಲ್ಪ ಮಾರ್ಕೆಟ್ ತುಂಬಾ ಡೆವಲಪ್ ಆಗಿದೆ. ಈಗ ನಾವು ಫಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಅವು ಸ್ವಲ್ಪ ಕಮ್ಮಿ ಇತ್ತು. ಇಲ್ಲಿ ಮಾರ್ಕೆಟ್ ಮಾಡಿದಾಗ ಮಾರ್ಕೆಟ್ ಇಂದ ಡೆವಲಪ್ಮೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ರೈತರೆಲ್ಲ ಬರ್ತಾರೆ, ಎಲ್ಲ ಕಡೆಯಿಂದ ಬಂದು ಗ್ರಾಹಕರು ಪರ್ಚೇಸ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಕ್ಲಿಕ್ ಆಗಿದೆ ಮಾರ್ಕೆಟ್. ಮುಂದಕ್ಕೂ ಇವಾಗೂ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಅಣ್ಣ ರೈತರ ಬಗ್ಗೆ ಏನೆಲ್ಲ ಇಷ್ಟ ಬಿಡ್ತೀರಣ್ಣ? ರೈತರೇ ದೇವರು, ರೈತರೇ ನಮ್ಮ ದೇಶದ ಬೆನ್ನೆಲುಬು. ಅವರು ಏನ್ ಬೆಳೆ ಬೆಳೆದ್ರೂ ಎಲ್ಲದಕ್ಕೂ ರೈತರೇ ದೇವರು ಅಂತ ನನ್ನ ಭಾವನೆ. ಅಣ್ಣ ಗ್ರಾಹಕರು ಬರ್ತಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ದೇವ್ರ ಸಮಾನ. ಯಾಕಂದ್ರೆ ಅವ್ರು ತಗೊಂಡ್ರೆ ರೈತರು ಬೆಳೆದಿರೋ ವಸ್ತುನ ನಾವು ಮಾಡ್ತೀರಿ, ಅವ್ರು ತಗೊಂಡೋಗ್ಬೇಕು. ಅವರು ದೇವ್ರ ಸಮಾನನೇ. ಒಬ್ಬೊಬ್ರು ಇರ್ತಾರಲ್ಲ, 10 ರೂಪಾಯಿ ಕಮ್ಮಿ ಕೊಡಿ, 20 ರೂಪಾಯಿ ಕಮ್ಮಿ ಕೊಡಿ ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಮಾಮೂಲಿನೇ. ಅವ್ರಿಗೆ ಯಾಕಂದ್ರೆ ಅವ್ರ ಪರಿಸ್ಥಿತಿ ಹಂಗಿರ್ತದೆ, ಅದಕ್ಕೆ ಅವ್ರು ಕೇಳ್ತಾರೆ. ನಾವು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ. ಅದನ್ನ ನೋಡಿ ಅನುಗುಣವಾಗಿ ಏನೋ ಒಂದ್ 10 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟೆ ಕೊಡ್ತೀರಿ. ಯಾಕಂದ್ರೆ ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಅದರಿಂದ ನಾವು ಎಲ್ಲ ಅಡ್ಜಸ್ಟ್ ಮಾಡಿ ವ್ಯಾಪಾರ ಮಾಡ್ಬೇಕು.
ಕೇಳಿಸ್ತಾ ಇದ್ ನೋಡ್ತಾ ಇದೀರಲ್ಲ ಅಣ್ಣವರ್ ಹೇಳಿದ್ದು ಅಧ್ಯಕ್ಷರು ಹೇಳಿದ್ದು ಕೇಳಿಸ್ಕೊಂತಾ ಇದೀರಲ್ಲ ಫ್ರೆಂಡ್ಸ್. ನೋಡಿ ರೈತರಿಗೆ ಸಪೋರ್ಟ್ ಮಾಡಿ, ರೈತರಿಂದ ನಿಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಫಾಲೋ ಮಾಡಿ, ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಎಷ್ಟು ಕೆಜಿ ಸೇಲ್ ಆಗುತ್ತೆ ಅಣ್ಣ ನಿಮ್ ಮಾರ್ಕೆಟ್ ಅಲ್ಲಿ? ನಮ್ಮ ಮಾರ್ಕೆಟ್ ಅಲ್ಲಿ ಡೈಲಿ ಒಂದು 10,000 ಕೆಜಿ ಸೇಲ್ ಆಗುತ್ತೆ. 10 ಟನ್ ಸೇಲ್ ಆಗುತ್ತೆ ಅಂತ ನೋಡಿ ನಮ್ಮ ಅಣ್ಣವ್ರು ಹೇಳ್ತಾ ಇದಾರೆ, ಅಧ್ಯಕ್ಷರು ಇವರೇ. 10,000 ಕೆಜಿ. ಅಣ್ಣ ನಮ್ ಪ್ರಕಾರ ಬರ್ತಾರಲ್ಲ ವ್ಯಾಪಾರಿಗೆ, ಅವ್ರಿಗೆ ಡಿಸ್ಕೌಂಟ್ ಅಂದ್ರೆ ಏನ್ ರೀತಿ ಮಾಡ್ಕೊಡ್ತೀರಾ? ಡಿಸ್ಕೌಂಟ್ ರೀಸನಬಲ್ ರೇಟ್ ಇಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ. ರೀಸನಬಲ್ ಎಲ್ಲ ಡಿಸ್ಕೌಂಟ್ ರೇಟ್ ಇದೆ. ಹೋಲ್ಸೇಲ್ ಬೆಲೆ ಒಂದೇ ಬೆಲೆ, ನ್ಯಾಯ ಬೆಲೆ. ಹೋಲ್ಸೇಲ್ ಬೆಲೆ ಒಂದೇ ಬೆಲೆ, ನ್ಯಾಯ ಬೆಲೆ. ಇಲ್ಲಿ ಹೋಲ್ಸೇಲ್ ಬೆಲೆ. ಬನ್ನಿ ರೈತರು ಹೆಲ್ಪ್ ಮಾಡಿ, ರೈತರನ್ನ ಬೆಳೆಸಿ ಉಳಿಸಿ ಅಂತ ಹೇಳಕ್ ಹೋಗ್ತೀನಿ. ಜೈ ರೈತ. ಅಣ್ಣ ಎಲ್ಲಾರ್ಗು ನಮಸ್ಕಾರ. ಮಾಲೂರು ಮಾರಿಕಂಬ ಎಲ್ಲಾರು ಇದ್ದೀರಲ್ಲ, ಮಾರಿಕಂಬ ಅಂಗಡಿ ಹತ್ರ ಇದೀರಿ, ಹೂವ ಅಂಗಡಿ ಹತ್ರ. ಎಲ್ಲಾರು ನೋಡ್ಬೋದು ಇಲ್ಲಿ ಹೂವ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರೋ ಹೂವನೆ. ಇಲ್ಲಿ ಬಂದ್ರೆ ನನ್ ಪ್ರಕಾರ ಬಂದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಅಣ್ಣವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಅಣ್ಣ ನಿಮ್ ಹೆಸರು? ಮುಂಕೃಷ್ಣಪ್ಪ. ಅಣ್ಣ ನಿಮ್ ಹೆಸರು? ದಿಲೀಪ್. ಸೈಯದ್ ದಾದಾಫೀರ್. ನೋಡ್ತಾ ಇದೀರಲ್ಲ ಅಣ್ಣವ್ರ ಹತ್ರ ಇದೀರಿ. ಹೂವ ನೋಡ್ಬೋದು, ಅವ್ರು ಡೈಲಿ ಸೇಲ್ ಮಾಡ್ತಾರೆ. ಡೈಲಿ ಇಲ್ಲಾಂದ್ರೆ 2 ಟನ್ 4 ಟನ್ 10 ಗಂಟೆ ಸೇಲ್ ಮಾಡ್ತಾರೆ ಅಣ್ಣವರು. ಅವ್ರೇ ಕೇಳೋಣ ಬನ್ನಿ, ಎಷ್ಟು ಟನ್ ಸೇಲ್ ಮಾಡ್ತಾರೆ ದಿನಕ್ಕೆ ಅಂತ. ಅಣ್ಣ ಎಷ್ಟು ಟನ್? 2 ಟನ್ 3 ಟನ್. ಅಣ್ಣ ನಮ್ದೆಲ್ಲ ಒಂದ್ ಅರ್ಧ ಟನ್ 1 ಟನ್ ಬರುತ್ತೆ ನಮ್ಗೆ.